ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ಕೂಡ ಬೆಂಗಳೂರು ಮೆಟ್ರೋ ಪ್ರಯಾಣಿಕರೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಇದು ಬಿಗ್ ಅಲರ್ಟ್. ನಮ್ಮ ಮೆಟ್ರೋದಲ್ಲಿ ಈಗಾಗಲೇ 6520 ಕೇಸುಗಳು ದಾಖಲಾಗಿವೆ. ರೈಲು ಒಳಗೆ ಮೊಬೈಲ್ ಬಳಸ್ತಿದ್ದೀರಾ? ರೀಲ್ಸ್, ಕರೆ, ಜೋರಾಗಿ ಮಾತನಾಡೋದು ಅಭ್ಯಾಸ ಇದೆಯಾ? ಇನ್ಮುಂದೆ ಅದಕ್ಕೆಲ್ಲ ಬ್ರೇಕ್ ಬೀಳ್ತಾ ಇದೆ. ಹೌದು ಸ್ನೇಹಿತರೆ, ನಮ್ಮ ಮೆಟ್ರೋದಲ್ಲಿ ಹೊಸ ನಿಯಮಗಳು, ಕಠಿಣ ಕ್ರಮಗಳು ಜಾರಿಗೆ ಬರ್ತಾ ಇದ್ದಾವೆ. ಪ್ರಯಾಣಿಕರ ಸುರಕ್ಷತೆಗಾಗಿ ಮೆಟ್ರೋ ಆಡಳಿತ ತೆಗೆದುಕೊಂಡಿರುವ ಈ ನಿರ್ಧಾರ ನಮ್ಮೆಲ್ಲರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ದಂಡ ಇದೆಯಾ? ನಿಯಮ ಉಲ್ಲಂಘಿಸಿದ್ರೆ ಏನಾಗುತ್ತೆ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ನಿಮಗೂ ಮೆಟ್ರೋದಲ್ಲಿ ರೀಲ್ಸ್ ನೋಡೋ ಅಭ್ಯಾಸ ಇದೆಯಾ? ಹಾಗಾದ್ರೆ ಎಚ್ಚರ, ಪ್ರಯಾಣಿಕರ ರೀಲ್ಸ್ ಹುಚ್ಚಾಟಕ್ಕೆ ಬೀಳಲಿದೆ ಬ್ರೇಕ್. ಸ್ನೇಹಿತರೆ, ನಮ್ಮ ಮೆಟ್ರೋ ರೈಲುಗಳು ಬೆಂಗಳೂರಿಗರಿಗೆ ವರದಾನವೇ ಆಗಿದೆ. ಸುಖಕರ ಪ್ರಯಾಣಕ್ಕೆ ಮೆಟ್ರೋ ದಿ ಬೆಸ್ಟ್ ಎನ್ನಬಹುದು. ಸ್ನೇಹಿತರೆ, ಈ ನಮ್ಮ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ಜಾಮ್ ಜಂಜಾಟದ ನಡುವೆ ಟೈಮ್ಗೆ ಸರಿಯಾಗಿ ಆಫೀಸ್, ಸ್ಕೂಲ್, ಕಾಲೇಜ್ ತಲುಪಲು ಮೆಟ್ರೋ ಉಪಯುಕ್ತವಾಗಿದೆ. ಮೆಟ್ರೋದಲ್ಲಿ ಪ್ರಯಾಣಿಸುವವರು ಕೆಲ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು. ನಿಯಮ ಮೀರಿದ್ರೆ ದಂಡಾಸ್ತ್ರ ಫಿಕ್ಸ್. ಇತ್ತೀಚೆಗೆ ಮೆಟ್ರೋದಲ್ಲಿ ಮೊಬೈಲ್ ಕಿರಿಕಿರಿ ಹೆಚ್ಚಿದೆ. ಹೀಗಾಗಿ ಟ್ರೈನ್ನಲ್ಲಿ ಪ್ರಯಾಣಿಕರ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಲು BMRCL ಮುಂದಾಗಿದೆ. ಲೌಡ್ ಸೌಂಡ್ ಕಿರಿಕಿರಿ ಕುರಿತು ದೂರಿನ ಸುರಿಮಳೆ ಆಗ್ತಿದೆ. ಸ್ನೇಹಿತರೆ, ಕಳೆದ 1 ವರ್ಷದಿಂದ ವಾರ್ನಿಂಗ್ ಕೊಟ್ಟು ಮೆಟ್ರೋ ಭದ್ರತಾ ಸಿಬ್ಬಂದಿಗಳೇ ಸುಸ್ತಾಗಿದ್ದಾರಂತೆ. ಹೀಗಾಗಿ ಕಠಿಣ ನಿಯಮ ರಚನೆಯ ಲೆಕ್ಕಾಚಾರಕ್ಕೆ BMRCL ಮುಂದಾಗಿದೆ. ಡಿಸೆಂಬರ್ 5ರಿಂದ 25ರವರೆಗಿನ ಡೇಟಾ ಪ್ರಕಾರ 6520 ಮಂದಿ ವಿರುದ್ಧ ಲೌಡ್ ಸೌಂಡ್ ಕೇಸ್ ದಾಖಲಾಗಿದೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಮೆಟ್ರೋದಲ್ಲಿ ಕದ್ದು ಮುಚ್ಚಿ ತಿಂಡಿ ತಿನ್ನುವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಿದೆ. ಈವರೆಗೆ ಈ ಸಂಬಂಧ 268 ಕೇಸ್ ದಾಖಲಾಗಿದೆ. ಟೈಮ್ ಸೇವ್ ಮಾಡೋಕೆ ಟ್ರೈನ್ನಲ್ಲಿ ತಿನ್ನೋಣ ಅನ್ನೋರಿಗೆ ಫೈನ್ ಹಾಕಲು ಮೆಟ್ರೋ ಮುಂದಾಗಿದೆ. ಸ್ನೇಹಿತರೆ, ಡಿಸೆಂಬರ್ 5ರಿಂದ 25ರವರೆಗಿನ ಮಾಹಿತಿ ಅನ್ವಯ ದಾಖಲಾಗಿರುವ ಕೇಸ್ಗಳು ಎಷ್ಟು ಗೊತ್ತಾ? ರೀಲ್ಸ್ ನೋಡೋದು, ಜೋರಾಗಿ ಮಾತನಾಡುವುದು, ಬ್ಲೂಟೂತ್ ಹಾಕಿ ಗಟ್ಟಿ ಮಾತನಾಡುವುದು 6520 ಪ್ರಕರಣ ದಾಖಲು. ಮೆಟ್ರೋ ಟ್ರೈನ್ ಒಳಗಡೆ ಕದ್ದು ತಿಂಡಿ ಅಥವಾ ಊಟ ತಿನ್ನುವ ಕೇಸ್ಗಳು 268. ತಂಬಾಕು ಸೇವನೆಯಡಿ 641 ಕೇಸ್ ದಾಖಲಾಗಿದೆ. ಹೀಗಾಗಿ ಮೆಟ್ರೋ ಪ್ರಯಾಣಿಕರೇ, ನಮ್ಮ ಮೆಟ್ರೋದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಇನ್ಮುಂದೆ ಸುಮ್ಮನೆ ಬಿಡಲ್ಲ. ಮುಂದಿನ ದಿನಗಳಲ್ಲಿ ನಿಯಂತ್ರಣ ಇನ್ನೂ ಕಠಿಣವಾಗೋದು ಖಚಿತ. ಮೊಬೈಲ್ ಬಳಕೆ ಇರಲಿ, ಶಿಸ್ತಿನ ಕೊರತೆ ಇರಲಿ, ಒಂದು ಕ್ಷಣದ ನಿರ್ಲಕ್ಷ್ಯವೂ ನಿಮಗೆ ದಂಡ ಅಥವಾ ಸಮಸ್ಯೆ ತರಬಹುದು. ಆದ್ದರಿಂದ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ನಿಯಮ ಪಾಲನೆ ಮಾಡಿ, ಸುರಕ್ಷಿತವಾಗಿ ಪ್ರಯಾಣ ಮಾಡಿ. ನಿಮ್ಮ ಸುರಕ್ಷತೆಗೂ ಎಲ್ಲರ ಸುಖಕರ ಪ್ರಯಾಣಕ್ಕೂ ಶಿಸ್ತೇ ಮುಖ್ಯ. ಇಂತಹ ಮಹತ್ವದ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.